ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಎಲ್ಲ ಡವ್ ಕಚ್ಚಿಸ್ಬಿಟ್ಟು ಯಾರಿಗ್ ನಾಮ ಹಾಕ್ಬೇಕು ಅಂತಿದ್ಯಾ ಹೇಳು. ರೀ ನನ್ ನಾಮ ಹಾಕೋದೆಲ್ಲ ಬಿಟ್ಟಿದೀನ್ರಿ. ಇನ್ನೇನಿದ್ರು ದೇವ್ರ ನಾಮ ಜಪ ಅಷ್ಟೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಷ್ಟೇ ರೀ. ಲೈ ಸಾಕು ಸುಮ್ನಿರೆ. ಭೂತದ ಬಾಯಲ್ಲಿ ಹರೇ ರಾಮ ಹರೇ ಕೃಷ್ಣ ಅಂತ ಕೇಳೋದಕ್ಕೆ ಕರ್ಕಶವಾಗಿದೆ. ಇನ್ಮೇಲಿಂದ ನಾನು ಹೀಗೆ ರೀ. ಪಲ್ಲವಿಗೆ ಬೇಗ ಮದ್ವೆ ಆಗ್ಲಿ ಅಂತ ದೇವ್ರ ಹತ್ರ ಸ್ಪೆಷಲ್ ಆಗಿ ಅರ್ಚನೆ ಮಾಡಿಸ್ಕೊ ಬಂದೆ. ಏನೇ ಗೀತಾ, ನಿನ್ಗೆ ಯಾವಾಗಿಂದಾನೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂತು? ಅಮ್ಮ, ಅದು ರಾತ್ರಿ ಕನ್ಸಲಿ ಗೋವಿಂದ ಬಂದಿದ್ದ. ನಾನ್ ಯಾವಾಗ್ಲೇ ಬಂದಿದ್ದೆ? ಪಕ್ಕದಲ್ಲೇ ಮಲಗಿದ್ದೆ. ಕನ್ಸಲ್ಲಿ ಯಾವಾಗ ಬಂದೆ ನಂಗೆ ಗೊತ್ತಿಲ್ವೇ? ರೀ ನೀವಲ್ಲ ರೀ, ಆ ತಿರುಪತಿ ತಿಮ್ಮಪ್ಪ, ವಿಷ್ಣು ದೇವ್ರು. ನನ್ ಕನ್ಸಲ್ ಬಂದು, ಅಯ್ಯೋ ಪಾಪಿಷ್ಟೇ, ಈ ಮನೆಗೋಸ್ಕರ ಪಾಪ ಆ ಮುಗ್ಧಾದ ಪಲ್ಲವಿ ತನ್ನ ಜೀವನನೇ ತೆಗೆದಿದ್ದಾಳೆ. ಇನ್ ಬದ್ಲಾಗು, ಇಲ್ದಿದ್ರೆ ಶಾಪ ಕೊಟ್ಬಿಡ್ತೀನಿ ಅಂದರಿ. ನಂಗೂ ಆಗ್ಲೇ ಅರ್ಥ ಆಗಿದ್ದು ನಾನ್ ಎಂತ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅಮ್ಮ ದೇವಸ್ಥಾನಕ್ಕೆ ಹೋಗಿ ತಪ್ಕಣ್ಕೆ ಕಟ್ಟಿ ಕ್ಷಮೆ ಕೇಳಿ ಅರ್ಚನೆ ಮಾಡಿಸ್ಕೊಂಡ್ ಬಂದೆ. ಅಲ್ಲ ಕಣೆ, ಬೆಳಗ್ಗೆ ಎದ್ದಾಗ ನೀ ಇದ್ನಲ್ಲಿ ನಂಗೆ ಹೇಳಲೇ ಇಲ್ಲ. ನಿಮ್ಗೆಲ್ಲ ಡೀಟೇಲ್ಸ್ ಹೇಳ್ಬಿಟ್ಟೆ ಹೋಗ್ಬೇಕಾ? ಅಲ್ಲ ರೀ, ದೇವಸ್ಥಾನಕ್ಕೂ ಹೇಳ್ಬಿಟ್ಟು ಹೋಗ್ಬೇಕಾ? ಹೋಗ್ರಿ ಸುಮ್ನೆ. ಅಪ್ಪ ಗೋವಿಂದ 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 ಗೋವಿಂದ. ಆಟ ಆಡ್ತಾಳಲ್ಲ ಇವಳು. ಪ್ರಭಾ, ಇದೇನಿದು? ಎಲ್ರೂ ಬಾಗ್ಲತ್ರ ನಿಂತ್ಬಿಟ್ಟಿದ್ದೀರಾ? ಓ ಸುಲೋಚನ ಅವರೇ ಬಂದ್ರಾ? ಬನ್ನಿ ಬನ್ನಿ. ಇಲ್ಲಿ ವಿಕ್ರಾಂತ್ ಅವ್ರು ಬರ್ಲಿಲ್ವಾ? ಅವನ್ಗೇನೋ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳ್ದ. ಇರ್ಲಿ ಬಿಡಿ, ಪರವಾಗಿಲ್ಲ. ಅಂದಾಗೆ ಪುರೋಹಿತರು ಬಂದ್ರ? ಇನ್ನೇನ್ ಬಂದ್ಬಿಡ್ತಾರೆ. ಅನು ಮತ್ತೆ ಪಲ್ಲವಿಯಲ್ಲಿ? ಅನು ಏನು ಬೇಕು ಅಂತ ಆಟ ಮಾಡ್ತಾ ಇದ್ಲು, ಹೊರಗಡೆ ಹೋಗಿದ್ದಾಳೆ, ಬರ್ತಾಳೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಇಲ್ಲ ಕಂದ, ವಿಕ್ರಾಂತ್ ಅಂಕಲ್ಗೆ ಆಮೇಲೆ ಕೆಲ್ಸ ಇದೆ ಅಂತ ಹೇಳಿಲ್ಲ ಅಷ್ಟೆ. ಯಾಕೆಷ್ಟು ಬೇಜಾರ್ ಮಾಡ್ಕೊಂಡಿದ್ಯಾ? ಮಾತಾಡ್ಬೇಕಿತ್ತು. ಇನ್ನೊಂದ್ ಸ್ವಲ್ಪ ದಿವಸ ಇರು, ದಿನಾ ನೀನ್ ಅವ್ರ ಹತ್ರ ಮಾತಾಡ್ಬೋದು, ಆಯ್ತಾ? ಬಾ. ಏನಪ್ಪ ಅಳಿಯದೊರೆ, ಹೆಂಗದಿ? ಅನು ನಂಗೆ ಸಿಗ್ತಾಳೆ ಅಂತ ಭರವಸೆ ಸಿಕ್ಮೇಲೆ ತುಂಬಾ ಚೆನ್ನಾಗಿದ್ದೀನಿ. ಏನೋ ಸಾಧಿಸ್ಬಿಟ್ಟೆ ಅನ್ನೋ ಖುಷಿಯಾಗಿದ್ದೀನಿ. ನಾನು ನನ್ನ ಮಗು ಜೊತೆ ಈ ಥರ ಎಲ್ಲ ಖುಷಿಯಾಗಿ ಕಾಲ ಕಳೆಯೋ ಕಾಲ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇನ್ನು ನಿಮ್ಗೆ ಗೊತ್ತಾದ್ರೆ ನೀವೇನು ಮಾಡ್ತಿರೋ ಅಂತ ಎಷ್ಟು ಭಯ ಆಯ್ತು ಗೊತ್ತಾ? ಆದ್ರೆ ನೀವು ನಾವು ಒಂದೇ ಪಾರ್ಟಿ ಆಗ್ಬಿಟ್ರಲ್ಲ, ಇನ್ನೇನ್ ಬೇಕು ಹೇಳಿ ಲೈಫಲ್ಲಿ? ಇನ್ನೂ ಬೇಕು ಅಳಿಮಯ್ಯ. ಈ ಆಸ್ತಿಗೆ ಒಡೆಯನಾಗಿ ನೀನು ರಾಜನಂಗ್ ಮೆರೆಯೋದು ಇನ್ನೂ ಬಾಕಿ ಅದ. ಅನ್ನೋನ ರಾಜಾರೋಷವಾಗಿ ಆ ಪಲ್ಲವಿಯಿಂದ ಬಿಡಿಸೋದು ಇನ್ನು ಬಾಕಿ ಅದ. ಅದಂತೂ ಇಷ್ಟರಲ್ಲೇ ಆಗುತ್ತೆ ಬಿಡಿ. ಬೈದವೆ
ನನ್ ಬರಕ್ ಕೇಳಿದ್ರಲ್ಲ, ಯಾಕೆ? ನನ್ನ ಜೀವನದಾಗ ನನ್ನ ಪ್ರತಿ ಹೆಜ್ಜೆಗೂ ನನಗೆ ಗೆಲುವೇ ಸಿಕ್ಕಿದ್ದ. ಆದರೆ ನಾನು ಸೋತಿದ್ದು ಎರಡೇ ವಿಚಾರನಾಗ ನೋಡ. ನಾನು ಮಾಡಿದ 2 ತಪ್ಪು ನನಗೆ ಬಹಳ ನಷ್ಟ ಮಾಡ್ದು. ತಪ್ಪ? ಹೌದಾ? ಒಂದು, ಆ 4 ಮಗನ್ನ ಹುಟ್ಟಿಸಿತ್ತು. ಇನ್ನೊಂದು, ನಿನ್ನಂಥ ಬುದ್ಧಿವಂತ ಅಳಿಯನ್ನ ತಿರಸ್ಕರಿಸಿದ್ದು. ಅವತ್ತು ನಾನು ನಿನ್ನ ಒಪ್ಕೊಂಡು ಅನುಗೆ ಕೊಟ್ಟು ಲಗ್ನ ಮಾಡಿಸಿದ್ರ ಇವತ್ತು ನನ್ನ ಮಗಳು ನನ್ನ ಮೊಮ್ಮಗಳು ಇಬ್ರು ನನ್ನ ಕೂಡನೇ ಇರ್ತಿದ್ರು. ನಾನು ಪಟ್ಟ ಆತ್ರ ಈ ವಾಡೆನ ಅನಾಥ ಮಾಡ್ಬಿಡ್ತು. ಆಗಿದ್ದಾಯ್ತು, ಅದನ್ನ ನೆನ್ಸ್ಕೊಂಡು ಬೇಜಾರು ಮಾಡ್ಕೊಂಬೇಡಿ. ಬೇಜಾರಲ್ವೋ ಅಳಿಮಯ್ಯ? ಎಂತ ನಷ್ಟ ಆಗೈತಂತ ನಿನಗೆ ಅಂದಾಜಿಲ್ಲ. ಬಹಳ ದೊಡ್ಡ ತಪ್ಪು ಮಾಡೀನಿ ಪಾಪ. ನೀನು ನಿನ್ನ ಮಗಳಿಂದ ದೂರ ಆಗಿ ಒದ್ದಾಡಂಗಾಯ್ತು. ಜೀವ ಬಯಕೆ ಆ ಪಲ್ಲವಿ ಮನೆಯವ್ರ ಹತ್ರ ಸಹಾಯ ಕೇಳಿ ಅವ್ರ ಋಣಕ್ಕೆ ಬಿದ್ದು ಅದರಿಂದ ಅವಳಿಗೆ ತಾಳಿ ಕಟ್ಟೋಕಾಯ್ತು. ಎಲ್ಲದಕ್ಕೂ ನಾನೇ ಕಾರಣ ಆಗ್ಬಿಟ್ನಲ್ಲ. ಈಗ ಆ ತಪ್ಪನ್ನ ಸರಿ ಮಾಡೋ ಕಾಲ ಬಂದೈತಿ. ನಾನು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ನಿರ್ಧಾರ ಮಾಡೀನಿ. ಈಗ ಅದ್ರ ಬಗ್ಗೆ ನೀನು ಕೂಡ ಮಾತಾಡಬೇಕು. ಏನ್ ಹೇಳಿ?